So metacresol is going to be more acidic than paracresol. Then comes orthocresol. ಸರ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ದೂರನೇ ಇದೆ ಅಲ್ವಾ ಪ್ಯಾರಾದಲ್ಲಿ, ಮತ್ತೆ ಹೆಂಗ್ ಮೆಟ್ಟ ಆಗುತ್ತೆ? I'll tell you that. ಇಲ್ಲಿ ಹೇಳ್ತೀನಿ, ಇದು ಒಂದು ಕೇಸ್ ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕು ಆಕ್ಚುಲಿ. ಸೊ ಅದನ್ನ ಹೇಳ್ತೀನಿ ಈಗ. ಜೊತೆಗೆ ಇಲ್ಲಿ ನಮ್ಗೆ ಫಿನಾಲ್ ಇದೆ, ಫಿನಾಲ್. ಓಕೆ, ಸೊ ಈಗ ಕ್ರೆಸಾಲ್ ಅಂದ್ರೆ ಇಲ್ಲೆಲ್ಲ ಏನಿದೆ ನಮ್ಗೆ? CH3. Yes, we have CH3 right. So CH3 ಇರೋದ್ರಿಂದ CH3 ಏನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಅಸಿಡಿಟಿ ಏನಾಗುತ್ತೆ ನಮ್ಗೆ? ಡಿಕ್ರೀಸಸ್ ಆಗುತ್ತೆ. ಅದಕ್ಕೆ ಫಿನಾಲ್ ಇಸ್ ಗೋಯಿಂಗ್ ಟು ಬಿ ಮೋರ್ ಅಸಿಡಿಕ್ ದನ್ ಆಲ್ ದಿಸ್. ಸೊ ಇವೆಲ್ಲದಕ್ಕಿಂತನೂ ಫಿನಾಲ್ ಮೋರ್ ಅಸಿಡಿಕ್ ಇರುತ್ತೆ. ಸೊ ಇದ್ರದ್ದು KA ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. KA ವ್ಯಾಲ್ಯೂ ಆಫ್ ಫಿನಾಲ್ ಇಸ್ ಗೋಯಿಂಗ್ ಟು ಬಿ 1.05 into 10 raised to minus 10, and for metacresol it is going to be okay. So this is the KA ವ್ಯಾಲ್ಯೂ. ಸೊ KA ವ್ಯಾಲ್ಯೂ ಏನಾಗಿರುತ್ತೆ ಈಗ ನಿಮ್ಗೆ? KA ವ್ಯಾಲ್ಯೂ ಜಾಸ್ತಿ ಅಂದ್ರೆ ಅರ್ಥ ಏನು? Less acidic. This is where we need to have a difference between pKa and KA. pKa inversely proportional acidic strength ಗೆ, KA directly proportional acidic strength ಗೆ. ಈಗ ಹೇಳಿ, KA ವ್ಯಾಲ್ಯೂ ಜಾಸ್ತಿ ಇದ್ರೆ ಏನರ್ಥ? More acidic. More acidic. Yes. ಸೊ ಅಲ್ಲಿ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. pKa ಬೇರೆ, KA ಬೇರೆ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ KA. ಓಕೆ, ಸೊ ಅಲ್ಲಿಗೆ pKa ಇಸ್ ರಿವರ್ಸ್ ಆಗುತ್ತೆ. KA ಗೆ ರಿವರ್ಸ್ pKa ಗೆ ನಾವು ಮೈನಸ್ ಲಾಗ್ ಅಂತ ತಗೊಂತೀವಿ. ಸೊ ದೇರ್ ಇಸ್ ನೆಗೆಟಿವ್ ಸಿಂಬಲ್. ಓಕೆ, ಸೊ ಅದಕ್ಕೆ KA ಮತ್ತೆ pKa ಇಸ್ ಡಿಫರೆಂಟ್. ಸೊ KA ಅಸಿಡಿಕ್ ಸ್ಟ್ರೆಂತ್ ಅಥವಾ ಅಸಿಡಿಕ್ ನೇಚರ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ತದೆ, whereas pKa is going to be inversely proportional. ಸೊ ಇಲ್ಲಿ ನಮಗೆ ಕೊಟ್ಟಿರೋದು KA ವ್ಯಾಲ್ಯೂ ಎಲ್ಲಾದ್ರದ್ದು pKa ಕೊಟ್ಟಿಲ್ಲ, KA ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ಈ KA ಮತ್ತೆ ಈ KA ವ್ಯಾಲ್ಯೂ ಬೇಸಿಸ್ ಮೇಲೂ ನಾವು ಅಸಿಡಿಕ್ ಸ್ಟ್ರೆಂತ್ ನ ಡಿಫೈನ್ ಮಾಡಬಹುದು. ಸೊ ಯು ಕ್ಯಾನ್ ಅಬ್ಸರ್ವ್ ಬೇಸ್ಡ್ ಆನ್ ದ KA ವ್ಯಾಲ್ಯೂಸ್. ಸೊ KA ವ್ಯಾಲ್ಯೂ ಪ್ರಕಾರ ಯಾವ್ದು ಮೋರ್ ಅಸಿಡಿಕ್ ಗೊತ್ತಾಗ್ತಿದೆ ಈಗ ನಿಮ್ಗಲ್ಲಿ? Yes, sir. Okay, according to KA value, metacresol is going to be more acidic. Okay, so coming to the point that ಎರಡು ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಂಡಕ್ಟಿವ್ ಎಫೆಕ್ಟ್ ಮತ್ತೆ ಹೈಪರ್ ಕಂಜುಗೇಟಿವ್ ಎಫೆಕ್ಟ್ ಮೇಲೆ. ಎಸ್, ಸೊ ಇಲ್ಲಿ ಪ್ಲಸ್ ಐ ಎಫೆಕ್ಟ್ ಅಂಡ್ ಹೈಪರ್ ಕಂಜುಗೇಟಿವ್ ಎಫೆಕ್ಟ್. ಸೊ ಅಕಾರ್ಡಿಂಗ್ ಟು ಪ್ಲಸ್ ಐ ಎಫೆಕ್ಟ್ ಏನಾಗುತ್ತಂದ್ರೆ, ಈ ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸಸ್ ವಿತ್ ಡಿಸ್ಟೆನ್ಸ್. is going to be decreases with the distance. ಸೊ ಅದ್ರ ಪ್ರಕಾರ ಹೋದ್ರೆ ಆರ್ಥೋಕ್ರೆಸಲ್ ಅಲ್ಲಿ ಏನಾಗುತ್ತೆ ನಮ್ಗೆ? ಇಂಡಕ್ಟಿವ್ ಎಫೆಕ್ಟ್ ತುಂಬಾ ಕಮ್ಮಿ ಅಲ್ವಾ? ಆರ್ಥೋಕ್ರೆಸಲ್ ಅಲ್ಲಿ ಇಂಡಕ್ಟಿವ್ ಎಫೆಕ್ಟ್ ತುಂಬಾ ಕಮ್ಮಿ. ಸೊ ಅಸಿಡಿಕ್ ಸ್ಟ್ರೆಂತ್ ಕೂಡ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಕಮ್ಮಿ. ಸೊ ಈ ಆರ್ಥೋ ಪೊಸಿಷನ್ ಅಲ್ಲಿ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ಮಿನಿಮಮ್ ಆಗುತ್ತೆ ಅಥವಾ ಮ್ಯಾಕ್ಸಿಮಮ್ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ತಗೋಬಹುದು. ಮಿನಿಮಮ್ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ ಡಿಕ್ರೀಸ್ ಆಗುವಂತದ್ದು. ಸೊ ವೆನ್ ಇಟ್ ಈಸ್ ಇನ್ ದ ಆರ್ಥೋ ಪೊಸಿಷನ್. ಓಕೆ, ಸೊ ದೆನ್ ಮೆಟಾ ಮತ್ತೆ ಪ್ಯಾರಾಕ್ ಬಂದಾಗ, ಮೆಟಾ ಮತ್ತೆ ಪ್ಯಾರಾಕ್ ಕಂಪೇರ್ ಮಾಡಿದಾಗ ತುಂಬಾ ಲೀಸ್ಟ್ ಯಾವ್ದಕ್ಕೆ ಬರುತ್ತೆ? ಪ್ಯಾರಾಕ್ ಬರುತ್ತೆ. ಓಕೆ, ಅಂದ್ರೆ
ಮೆಟಾಗಿಂತ ಸ್ಲೈಟ್ಲಿ ಅಸಿಡಿಕ್ ಯಾವ್ದಾಗಿರ್ತದೆ? ಪ್ಯಾರಾ. ಅದು ಕ್ಲಿಯರ್ ಆಗಿದೆ ಅಲ್ವಾ ನಮ್ಗೆ? ಎಸ್ ಸರ್. ಸೊ ಇದು ಅಕಾರ್ಡಿಂಗ್ ಟು ಇಂಡಕ್ಟಿವ್ ಎಫೆಕ್ಟ್ ಇದಿಷ್ಟು. ಈಗ ಹೈಪರ್ ಕಂಜುಗೇಟ್ ಎಫೆಕ್ಟ್ ಬಂದ್ರೆ, ಹೈಪರ್ ಕಂಜುಗೇಟಿವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ CH3 ಏನಿದೆ ಅಥವಾ ಈ ಮೀಥೈಲ್ ಗ್ರೂಪ್ ಏನಿದೆ, ಇದು ಆಕ್ಚುಲಿ ಮೆಟಾ ಪೊಸಿಷನ್ ಅಲ್ಲಿ ಏನು ಮಾಡೋದಿಲ್ಲ. ಅಂದ್ರೆ ಮೆಟಾಕ್ರೆಜಾಲ್ ಹೈಪರ್ ಕಂಜುಗೇಟಿವ್ ಪ್ರಕಾರ ಮೆಟಾಕ್ರೆಜಾಲ್ ಇಸ್ ಗೋಯಿಂಗ್ ಟು ಬಿ ಮೋರ್ ಅಸಿಡಿಕ್ ಅಕಾರ್ಡಿಂಗ್ ಟು ಹೈಪರ್ ಕಂಜುಗೇಟಿವ್. ಇದು ಯಾಕೆ ಅಂದ್ರೆ ಹೈಪರ್ ಕಂಜುಗೇಟಿವ್ ಎಫೆಕ್ಟ್ ಇದೆಯಲ್ಲ ಆಫ್ CH3, ಹೈಪರ್ ಕಂಜುಗೇಟಿವ್ ಎಫೆಕ್ಟ್ ಆಫ್ CH3 is going to be ಅಥವಾ is going to increase in ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ಈ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಹೈಪರ್ ಕಂಜುಗೇಟ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಮತ್ತೆ ಅದು ಮೆಟಾ ಪೊಸಿಷನ್ ಅಲ್ಲಿ ಏನು ಮಾಡೋದಿಲ್ಲ. ಓಕೆ, ಸೊ methyl group which is decreases the acidic strength. ಸೊ ಈ ಅಸಿಡಿಕ್ ಸ್ಟ್ರೆಂತ್ ಡಿಕ್ರೀಸ್ ಮಾಡುವಂತದ್ದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಹೈಪರ್ ಕಂಜುಗೇಟ್ ಎಫೆಕ್ಟ್ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಇದ್ದಾಗ. ಬಟ್ ಹೈಪರ್ ಕಂಜುಗೇಟ್ ಎಫೆಕ್ಟ್ ಕೆನಾಟ್ ಆಪರೇಟ್ ಇನ್ ಮೆಟಾ ಪೊಸಿಷನ್. ಹೈಪರ್ ಕಂಜುಗೇಟ್ ಎಫೆಕ್ಟ್ ಮೆಟಾ ಪೊಸಿಷನ್ ಅಲ್ಲಿ ಆಪರೇಟ್ ಮಾಡಲ್ಲ. ಐ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತದೆ ಹೇಳ್ತಿರೋದು? ಇಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಐ ಎಫೆಕ್ಟ್ ಅಥವಾ ಇಂಡಕ್ಟಿವ್ ಎಫೆಕ್ಟ್ ಇದ್ದ ಕೇಸಲ್ಲಿ ಇದ್ರದ್ದು ನೀವು ಬೇಕಾದ್ರೆ ಬರೆಯೋದಾದ್ರೆ ಅಸಿಡಿಕ್ ನೇಚರು ಪ್ಯಾರಾಕ್ರೆಜಾಲ್ ಅದು ಮೋರ್ ಅಸಿಡಿಕ್ ದನ್ ಮೆಟಾಕ್ರೆಜಾಲ್ ವಿಚ್ ಇಸ್ ಗೋಯಿಂಗ್ ಟು ಬಿ ಲೆಸ್ ಅಸಿಡಿಕ್ ದನ್ ಆರ್ಥೋಕ್ರೆಜಾಲ್. ಈ ಆರ್ಡರ್ ಕರೆಕ್ಟ್ ಇದೆಯಾ ಇನ್ ದ ಕೇಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್? ಈ ಆರ್ಡರ್ ಕರೆಕ್ಟ್ ಇದೆ ಚೆಕ್ ಮಾಡಿ. ಪ್ಯಾರಾಕ್ರೆಜಾಲ್ ತಾನೇ ಮೋಸ್ಟ್ ಅಸಿಡಿಕ್ ಇನ್ ದ ಕೇಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಪ್ಯಾರಾಕ್ರೆಜಾಲ್ ಮೋರ್ ಅಸಿಡಿಕ್, ಆಮೇಲೆ ಮೆಟಾ, ಆಮೇಲೆ ಆರ್ಥೋ ಬರುತ್ತೆ. ಅದೇ ನಾವು ಇನ್ ದ ಕೇಸ್ ಆಫ್ ಹೈಪರ್ ಕಂಜುಗೇಟ್ ಎಫೆಕ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ, ಹೈಪರ್ ಕಂಜುಗೇಟ್ ಎಫೆಕ್ಟ್ ಅಲ್ಲಿ ಏನಾಗುತ್ತೆ ನಮ್ಗೆ ಮೆಟಾಕ್ರೆಜಾಲ್ ಜಾಸ್ತಿ ಅಸಿಡಿಕ್ ಆಗುತ್ತೆ. ಕ್ಲಿಯರ್ ಆಗಿದ್ಯಾ? ದೆನ್ ಕಮ್ಸ್ ಪ್ಯಾರಾ, ದೆನ್ ಕಮ್ಸ್ ಆರ್ಥೋ. ಕ್ಲಿಯರ್ ಆಗಿದೆ ಇದು? ಇವಾಗ ಏನ್ ಮಾಡಿದಾರೆ ಅಂದ್ರೆ ಇವೆರಡೂ ಆರ್ಡರ್ಗಳನ್ನ ಕಂಬೈನ್ ಮಾಡಿ, ಎರಡು ಆರ್ಡರ್ಗಳನ್ನ ಕಂಬೈನ್ ಮಾಡಿ, ಆ ಕಂಬೈನ್ ಮಾಡಿರುವಂತ ಎಫೆಕ್ಟ್ ಇವೆರಡೂನು ಕಂಬೈನ್ ಮಾಡಿದಾಗ ನಮ್ಗೆ ಮೆಟಾಕ್ರೆಜಾಲ್ ಏನಾಗಿರ್ತದೆ? ಮೋರ್ ಅಸಿಡಿಕ್. ಕ್ಲಿಯರ್ ಆಗಿದ್ಯಾ? ಸೊ ಎರಡು ಕೇಸಲ್ಲಿ ಲೀಸ್ಟ್ ಅಸಿಡಿಕ್ ಆಗುವಂತದ್ದು ಆರ್ಥೋಕ್ರೆಜಾಲ್. ಆರ್ಥೋಕ್ರೆಜಾಲ್ ಆರ್ ಗೋಯಿಂಗ್ ಟು ಬಿ ಲೀಸ್ಟ್ ಅಸಿಡಿಕ್. ಮೆಟಾಕ್ರೆಜಾಲ್ ಮೋರ್ ಅಸಿಡಿಕ್. ಮೆಟಾಕ್ರೆಜಾಲ್ is going to be more acidic and ಆರ್ಥೋಕ್ರೆಜಾಲ್ is going to be least acidic. ಅರ್ಥ ಆಗಿದೆಯಾ ನೋಡಿ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿದ್ದಾರೆ. ಅಸಿಡಿಕ್ ಸ್ಟ್ರೆಂತ್ ಆಫ್ ಮೆಟಾಕ್ರೆಜಾಲ್, ಪ್ಯಾರಾಕ್ರೆಜಾಲ್ ಮತ್ತೆ ಆರ್ಥೋಕ್ರೆಜಾಲ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಕ್ಕೆ ನಮ್ಗೆ ಎರಡು ಪಾಯಿಂಟ್ಸ್ ಇದಾವೆ. ಒಂದು ದಟ್ ಈಸ್ ಬೇಸ್ಡ್ ಆನ್ ದ KA ವ್ಯಾಲ್ಯೂ ಐ ಹ್ಯಾವ್ ಗಿವನ್ ಹಿಯರ್. KA ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ಒಂದು. ಸೊ KA ವ್ಯಾಲ್ಯೂ ಪ್ರಕಾರ ನೋಡಿದ್ರೆ ನಮಗೆ ಮೆಟಾಕ್ರೆಜಾಲ್ ಇಸ್ ಗೋಯಿಂಗ್ ಟು ಬಿ ಮೋರ್ ಅಸಿಡಿಕ್ ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂದ್ರೆ ನಾವು ಬೈ ಟೇಕಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಹೈಪರ್ ಕಂಜುಗೇಟ್ ಎಫೆಕ್ಟ್ ಎರಡನ್ನೂ ಎಫೆಕ್ಟ್ ಅನ್ನ ಕಂಪೇರ್ ಮಾಡಿ ಅವೆರಡನ್ನೂ ಕಂಬೈನ್ ಮಾಡಿದಾಗ, when you are going to combine those two effects, then metacresol is going to be more acidic. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಯ್ತಾ ಇಲ್ವಾ ಇದು ಡೌಟ್?
Yes, sir. ಓಕೆ, ಸೊ ಇದೊಂದು ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳಿ ನೀವು, ಆರ್ಡರ್ ಬರ್ಕೊಳ್ಳಿ. ಇನ್ ದ ಕೇಸ್ ಆಫ್ ಮೆಟಾಕ್ರೆಸಲ್, ಪ್ಯಾರಾಕ್ರೆಸಲ್, ಆರ್ಥೋಕ್ರೆಸಲ್ ಕೊಟ್ಟಾಗ ಮೆಟಾಕ್ರೆಸಲ್ is going to be more acidic, okay. So this is one thing I wanted to change. So ಇದೊಂದು ಚೇಂಜಸ್ ಮಾಡ್ಕೊಳ್ಳಿ. ಮೆಟಾಕ್ರೆಸಲ್ ಮೋರ್ ಅಸಿಡಿಕ್, ಪ್ಯಾರಾಕ್ರೆಸಲ್ ಮತ್ತೆ ಆರ್ಥೋಕ್ರೆಸಲ್. ಓಕೆ, ಮತ್ತೆ ಇದೇ ಆರ್ಡರ್ ನ ನೆನ್ಪಿಟ್ಕೊಬೇಕು. ಸೊ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. And there is no problem related to ಆರ್ಥೋನೈಟ್ರೋಫಿನಲ್, ಪ್ಯಾರಾನೈಟ್ರೋಫಿನಲ್ ಮತ್ತೆ ಮೆಟಾನೈಟ್ರೋಫಿನಲ್. ಅಲ್ಲಿ ಏನ್ ಹೇಳಿದ್ವಿ ನಾವು ಟ್ರೆಂಡ್, ಆರ್ಥೋ, ಮೆಟಾ ಮತ್ತೆ ಪ್ಯಾರಾದಲ್ಲಿ ಯಾವ್ದು ಮೋರ್ ಅಸಿಡಿಕ್? ಪ್ಯಾರಾನೈಟ್ರೋಫಿನಲ್ is going to be more acidic in the case of ಯಾವುದು ಎಲೆಕ್ಟ್ರಾನ್ withdrawing group. So NO2 electron withdrawing group. So electron withdrawing group ಕೆಲಸ ಏನು? To increase the acidic nature ಅಥವಾ acidic strength of phenol ನ increase ಮಾಡುತ್ತೆ when you have phenol. I mean when you have electron withdrawing group. Okay. So next after this, I'll clear this. So we are going to compare the acidic strength of phenol with that of carbonic acid. This is carbonic acid. So phenol gu matte carbonic acid gu illi en martidhi, we are comparing acidic strength. So carbonic acid is this one, H2CO3. So H2CO3 is the carbonic acid. So it is said that phenol is going to be weaker acid than carbonic acid. So phenol ಏನಿದೆ, ಈ phenol carbonic acid ಗಿಂತ weak acid ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಹೇಗೆ ನಾವು ವೀಕ್ ಆಸಿಡ್ ಅಂತ ಹೇಳ್ತೀವಿ ಅಂದ್ರೆ, ಸೊ ಯಾವಾಗ ಫಿನಾಲ್ ನ ನಾವು when you react phenol with metal carbonates ಅಂದ್ರೆ sodium bicarbonate ಆಗ್ಬೋದು, sodium carbonate ಆಗ್ಬೋದು. ಸೊ this kind of Na2CO3 ಆಗ್ಬೋದು ಅಥವಾ NaHCO3. ಸೊ these are kind of metal carbonate ಮತ್ತೆ metal bicarbonate ಜೊತೆ ರಿಯಾಕ್ಟ್ ಮಾಡಿದಾಗ phenol will not evolve CO2 gas. Phenol will not evolve CO2 gas. Okay. ಅಂದ್ರೆ ಫಿನಾಲ್ ಯಾಕೆ ನಾವು ಕಾರ್ಬೋನಿಕ್ ಆಸಿಡ್ ಗಿಂತ ವೀಕ್ ಆಸಿಡ್ ಅಂತ ಹೇಳ್ತಿದೀವಿ ಅಂದ್ರೆ, ಬಿಕಾಸ್ ಫಿನಾಲ್ ಕ್ಯಾನ್ ನಾಟ್ ಲಿಬರೇಟ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಸೋಡಿಯಂ ಬೈಕಾರ್ಬನೇಟ್ ಸೊಲ್ಯೂಷನ್ ಆಗ್ಬೋದು ಅಥವಾ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ಸ್ ಆಗ್ಬೋದು. Okay, so that is the reason why we are saying phenols are going to be weaker acid than carbonic acid ಅಂತ. So if you take carbonic acid, so carbonic acid ನ ತಗೊಂಡು ಅದನ್ನ ಅಯೋನೈಸ್ ಮಾಡಿದ್ರೆ, ಅದನ್ನ ವಾಟರ್ ಏನಾದ್ರು ಹಾಕಿದ್ರೆ ನೀವು, so it ionizes as HCO3 minus plus H plus. Okay, so I can write this as ಸೊ ಇದನ್ನ ರೆಸೊನೆನ್ಸ್ ಮಾಡ್ಬೋದು. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿ. ಸೊ ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ದೆನ್ ದಿಸ್ ಕಮ್ಸ್ ಹಿಯರ್. ಸೊ ಆಸ್ ಅ ರಿಸಲ್ಟ್ ಓಕೆ, ಸೊ ಇದು ಸ್ಟ್ರಕ್ಚರ್ 1, ಇದು ಸ್ಟ್ರಕ್ಚರ್ 2. ಸೊ ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಈ ಸ್ಟ್ರಕ್ಚರ್ 1 ಮತ್ತೆ 2
ಎರಡು ಸ್ಟ್ರಕ್ಚರ್ ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯಾ ಅಂತ ಹೇಳ್ಬೇಕು ನಮ್ಗೆ. ಸೇಮ್. ಅಲ್ವಾ? ಸೊ ನೀನು ಅಬ್ಸರ್ವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ರೆಸೊನೆನ್ಸ್ ಆದ್ರೂನುವೆ ಸ್ಟ್ರಕ್ಚರ್ ಏನಾಗ್ತಿದೆ ಸೇಮ್ ಕಾಣಿಸ್ತಿದೆ. ಸೊ ಇದೇ ರೀತಿ ನಾವು ಫಿನಾಕ್ಸೈಡ್ ಅಯಾನ್ ಈಗ ಫಿನಾಕ್ಸೈಡ್ ಅಯಾನ್ ಏನು ಅಂದ್ರೆ ಇಲ್ಲಿ ನಾವು ಕೂಡ ಫಿನಾಲ್ ಏನಾದ್ರು ಟೇಕ್ ಫಿನಾಲ್. ಸೊ ಇದನ್ನ ಕೂಡ ನಾವು ಡಿಸೋಸಿಯೇಟ್ ಮಾಡಿದ್ರೆ ನಮ್ಗೆ ಫಿನಾಕ್ಸೈಡ್ ಅಯಾನ್ ಬಂತು ಪ್ಲಸ್ H+ ಬಂದಿದೆ ಅಲ್ವಾ? ಸೊ ಈ ಫಿನಾಕ್ಸೈಡ್ ಅಯಾನ್ ರೆಸೊನೆನ್ಸ್ ಬರ್ದಿದೀವಿ ನಾವು ಯೆಸ್ಟರ್ಡೇ ಕ್ಲಾಸ್ ಅಲ್ಲಿ. ಓಕೆ, ಸೊ ಅಲ್ಲಿ ನಮ್ಗೊಂದು 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ಬಂತು, ರೈಟ್? We got 5 resonating structure out of for the phenoxide ion. But 5 resonating structure ಏನ್ ಬರ್ದಿದ್ವಿ, ಆ 5 resonating structure ಸೇಮ್ ಇತ್ತಾ ಡಿಫ್ರೆಂಟ್ ಇತ್ತಾ? ಎಸ್. ಸೊ ಅಲ್ಲಿ ಬರ್ದಿದ್ದ ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಡಿಫ್ರೆಂಟ್, ಬಟ್ ಇಲ್ಲಿ ನಾವು ಕಾರ್ಬೋನಿಕ್ ಆಸಿಡ್ ಗೆ ಬರ್ದಿರುವಂತ ಏನು ಸ್ಟ್ರಕ್ಚರ್ಸ್ ಇದೆ ಅದು ಸೇಮ್ ಇದೆ. ಅಂದ್ರೆ ಈ ಸ್ಟ್ರಕ್ಚರ್ಸ್ ಏನಾಗಿದೆ, ಅದು ಇಕ್ವಿವ್ಯಾಲೆಂಟ್. These structures are going to be equivalent. So equivalent ಆಗಿರೋದ್ರಿಂದ they are going to contribute equally to the structure. So equally ಏನ್ ಮಾಡುತ್ತೆ ಅದನ್ನ ಸ್ಟ್ರಕ್ಚರ್ ಗೆ they are going to contribute equally. ಅಂದ್ರೆ ಈ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕೂಡ ಎಲ್ಲಿ ಏನಾಗ್ತಿದೆ, ಬಿಕಾಸ್ ಆಫ್ ಈಕ್ವಿವ್ಯಾಲೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೇನಾಗ್ತಿದೆ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ the charge distribution in this case is going to be effective and equal. Okay, so because of their equivalent structure of carbonic acid or carbonic ion, this is going to increase the stability of anion form. ಸೊ ಏನ್ ಆನಯನ್ ಫಾರ್ಮೇಶನ್ ಆಗಿದೆ ಇದ್ರದ್ದು, ಸೊ ಈಕ್ವಲೆಂಟ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದೇನ್ ಮಾಡುತ್ತೆ, ಇದು ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಟೆಬಿಲಿಟಿ. ಬಟ್ ವಿ ಅಬ್ಸರ್ವ್, ಇಫ್ ಯು ಅಬ್ಸರ್ವ್ ಇನ್ ದ ಫಿನಾಕ್ಸೈಡ್ ಅಯಾನ್ ಅಲ್ಲಿ 5 ಸ್ಟ್ರಕ್ಚರ್ಗಳು ಸೇರ್ಕೊಂಡು ಈಕ್ವಿವ್ಯಾಲೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಈಕ್ವಿವ್ಯಾಲೆಂಟ್ ಆಗಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ 5 ಸ್ಟ್ರಕ್ಚರ್ಗಳು ಬೇರೆ ಬೇರೆ. ಸೊ ಆದ್ರಿಂದ ಅದರದ್ದು ಸ್ಟೆಬಿಲಿಟಿ ಕಂಪೇರ್ ಟು ದಿಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಸೊ ದರ್ ಇಸ್ ಅ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಟು ದ ಆಕ್ಚುಯಲ್ ಸ್ಟ್ರಕ್ಚರ್. ಸೊ ಏನ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಫಿನಾಕ್ಸೈಡ್ ಅಯಾನ್ಗಳು, ಅವೆಲ್ಲ ಏನಾಗಿರಲ್ಲ, ಸೇಮ್ ಇರಲ್ಲ. ಸೊ ಆದ್ರಿಂದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕೂಡ ಏನಾಗಿರಲ್ಲ, ಅದರಲ್ಲಿ ಈಕ್ವಲ್ ಇರಲ್ಲ ಇನ್ ದ ಕೇಸ್ ಆಫ್ ಫಿನಾಕ್ಸೈಡ್ ಅಯಾನ್. ಸೊ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿಲ್ಲ ಅಂದ್ರೆ ಎಫೆಕ್ಟಿವ್ ಆಗಿ ಅಲ್ಲಿ ನಮ್ಗೆ ಅದು ವರ್ಕೌಟ್ ಆಗಲ್ಲ. ಸೊ ಎಫೆಕ್ಟಿವ್ ಆಗಿಲ್ಲ ಅಂದ್ಮೇಲೆ ಸ್ಟೆಬಿಲಿಟಿ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ವೈ ಫಿನಾಲ್ ಇಸ್ ಗೋಯಿಂಗ್ ಟು ಬಿ ವೀಕರ್ ಆಸಿಡ್ ದನ್ ಕಾರ್ಬೋನಿಕ್ ಆಸಿಡ್. ಸೊ ಇದು ಕ್ಲಿಯರ್ ಆಗಿದೆ, ಏನೋ ಡೌಟ್ಸ್ ಇದೆ ಇದರಲ್ಲಿ? If you have any doubts, you can ask. Sir, repeat ಮಾಡಿ. ಸೊ ಇನ್ನೂ ಒಂದು ಪಾಯಿಂಟ್ ಇಲ್ಲಿ ಹಾಕ್ತೀನಿ ನಾನು, ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೋಡಿ, ಅಸಿಡಿಟಿ is going to be directly proportional to stability. You know that. And then stability ಏನಾಗಿರ್ತದೆ, inversely proportional to charge. Stability ಏನಾಗಿರ್ತದೆ, inversely proportional to charge. ಅಂದ್ರೆ higher the charge on ion, ಒಂದು ಅಯಾನ್ ಮೇಲೆ ಚಾರ್ಜ್ ಜಾಸ್ತಿ ಆದ್ರೆ ಸ್ಟೆಬಿಲಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸ್ಟೆಬಿಲಿಟಿ ಕಮ್ಮಿ ಆಯ್ತು ಅಂದ್ರೆ ಅಸಿಡಿಕ್ ನೇಚರ್ ಕೂಡ ಕಮ್ಮಿ ಆಗುತ್ತೆ. ಸೊ ನಾವು ಅದೇ ರೀತಿ ಇವಾಗ ಎರಡನ್ನೂ ಕಂಪೇರ್ ಮಾಡ್ತಾ ಇದೀನಿ. ಯಾವ್ದನ್ನ, ಕಾರ್ಬೋನಿಕ್ ಆಸಿಡ್ ನ ಮತ್ತೆ ಫಿನಾಲ್ ನ ಕಂಪೇರ್ ಮಾಡ್ತಾ ಇದೀನಿ.
ಫಿನಾಲ್ ಅಲ್ಲಿ ಏನ್ ಹೇಳಿದೆ, 5 ಡಿಫ್ರೆಂಟ್ ಸ್ಟ್ರಕ್ಚರ್ ಗಳಿದಾವೆ. 5 ಡಿಫ್ರೆಂಟ್ ಸ್ಟ್ರಕ್ಚರ್ ಗಳು ಡಿಫ್ರೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾವೆ. ಆ ಚಾರ್ಜ್ಗೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ, ಅನ್ಈಕ್ವಲ್ ಕಾಂಟ್ರಿಬ್ಯೂಷನ್. ಸೊ ಅಲ್ಲಿ ಏನಾಗ್ತಿದೆ, ಅನ್ಈಕ್ವಲ್ ಕಾಂಟ್ರಿಬ್ಯೂಷನ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಅಂದ್ರೆ ಜಾಸ್ತಿನೇ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತವೆ. 5 ಸ್ಟ್ರಕ್ಚರ್ ಗಳು ಸೇರ್ಕೊಂಡು ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತವೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಚಾರ್ಜ್ ಆಬ್ವಿಯಸ್ಲಿ ಜಾಸ್ತಿ ಆದಾಗ ಸ್ಟೆಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಕಾರ್ಬೋನಿಕ್ ಆಸಿಡ್ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಈಕ್ವಲೆಂಟ್ ಈ ಸ್ಟ್ರಕ್ಚರ್ ಗಳಿದಾವೆ ಅವೆರಡು ಈಕ್ವಲ್ ಸ್ಟ್ರಕ್ಚರ್ಸ್. ಸೊ ಅವು ಏನು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಅವುಗಳ ಮಧ್ಯ, ಅದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂದ್ರೆ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ದೇರ್ ಸ್ಟೆಬಿಲಿಟಿ ಇನ್ಕ್ರೀಸಸ್ ಹಿಯರ್. Okay, so one of the very important point you need to remember here is, so first ಹೇಳ್ದಂಗೆ first point ಏನು ಅಂದ್ರೆ, since phenols cannot liberate carbon dioxide from metal carbonates, sodium carbonate ಆಗ್ಬೋದು, sodium bicarbonate ಆಗ್ಬೋದು, ಅದರಿಂದ ಫಿನಾಲ್ಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಎವಾಲ್ವ್ ಮಾಡಕ್ ಆಗದೆ ಇರೋದ್ರಿಂದ ಅದನ್ನ ನಾವು ವೀಕರ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಇಸ್ ದ ಒನ್ ಪಾಯಿಂಟ್. Why phenols are less acidic than carbonic acid ಅಂತ ಕೇಳಿದ್ರೆ, ಅಥವಾ why phenol are weaker acid ಅಂತ ಕೇಳಿದ್ರೆ, you can say this one. Since phenol cannot liberate carbon dioxide from the metal carbonates ಅಂತ ಒಂದು ಪಾಯಿಂಟ್ ಬರೀಬೇಕು. ಸೊ ಇನ್ನು ಡೆಪ್ತ್ ಆಗಿ ನಾವು ಪಾಯಿಂಟ್ ಬರೆಯೋದಾದ್ರೆ, ಇನ್ ಕಂಪ್ಯಾರಿಸನ್ ವಿತ್ ದ ಫಿನಾಕ್ಸೈಡ್ ಅಯಾನ್ ಅಂಡ್ ದ ಕಾರ್ಬೋನಿಕ್ ಅಯಾನ್, ಸೊ ಅವೆರಡನ್ನ ಕಂಪ್ಯಾರಿಸನ್ ಮಾಡೋದಾದ್ರೆ, ಸೊ ಇನ್ ದ ಕೇಸ್ ಆಫ್ carbonic ion there is a equal, both the structures are equivalent. Eradu structures enide adu equivalent, and they are going to contribute equal charge. Due to this the charge distribution is going to be effective. So equal charge na contribute ಮಾಡ್ತಿರೋದ್ರಿಂದ the charge distribution is going to be effective. So which increases the stability of anion. So ಏನ್ anion ಇದೆ ಅದ್ರದ್ದು ಸ್ಟೆಬಿಲಿಟಿ ನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಫಿನಾಕ್ಸೈಡ್ ಅಯಾನ್ ಕೇಸ್ ಅಲ್ಲಿ ಇಂಡಿವಿಜುವಲ್ ಸ್ಟ್ರಕ್ಚರ್ಸ್ ಗಳು ಇಂಡಿವಿಜುವಲ್ ಚಾರ್ಜ್ ನ ಡೊನೇಟ್ ಮಾಡ್ತಿದೆ ಅನ್ಈಕ್ವಲ್. ಸೊ ಅನ್ಈಕ್ವಲಿ ಡೊನೇಟ್ ಮಾಡ್ತಿರೋದ್ರಿಂದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಷ್ಟು ಎಫೆಕ್ಟಿವ್ ಆಗಿ ಆಗಲ್ಲ. there will not be a effective charge distribution. ಸೊ ಒಂದ್ ಜಾಸ್ತಿ ಕೊಡೋ, ಒಂದ್ ಕಮ್ಮಿ ಕೊಡ್ಬೋದು, ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಜಾಸ್ತಿ ಕೊಡ್ಬೋದು, ಇನ್ನೆರಡು ಜಾಸ್ತಿ ಕೊಡೋ, ಆತರ there will be variations in the charge distribution which is going to be unequal. So ಅವಾಗ ಅದು ಎಫೆಕ್ಟಿವ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ, as that we observe in the case of carbonic acid. So because of which carbonic acid ಮತ್ತೆ phenol ಕಂಪೇರ್ ಮಾಡಿದಾಗ phenol appears as a weaker acid. Is that clear now? ಇನ್ನೂ ಅರ್ಥ ಆಗಿಲ್ವಾ? ಇನ್ನು ಅರ್ಥ ಆಗಿಲ್ಲ, ಏನ್ ಡೌಟ್ಸ್ ಇದ್ರೆ ಅಂತ ಹೇಳಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೋದು. ಸರ್, ಕಾರ್ಬನಿಕ್ ಆಸಿಡ್ ನ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಸರ್? ಕಾರ್ಬೋನಿಕ್ ಆಸಿಡ್ ಆಲ್ರೆಡಿ ಸ್ಟ್ರಾಂಗ್ ಆಸಿಡ್ ಆಗಿರೋದ್ರಿಂದ ಫಿನಾಲ್ ಗಿಂತ ಆಕ್ಚುಲ್ ಆಗಿ ಅದಕ್ಕೆ ಯಾವ್ದೇ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಟ್ಯಾಕ್ ಆಗಲ್ಲ. ಆಕ್ಚುಲ್ ಆಗಿ ಯಾವ್ದು ಆಗಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದ್ರೂ ಆಯ್ತು ಅಂದ್ರೆ ಅದ್ರ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಹಾಕೋದ್ರಿಂದ ಇನ್ಕ್ರೀಸ್ ಆಗಿ ಆಗುತ್ತೆ ಕಾರ್ಬೋನಿಕ್ ಆಸಿಡ್ಗೆ. ಬಟ್ ಯೂಶಲಿ ಅದು ಆಗಲ್ಲ, ರಿಯಾಕ್ಷನ್ ಪಾಸಿಬಲ್ ಇಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದ್ರೂ ಆದ್ರೆ ಅಬ್ವಿಯಸ್ಲಿ ಅದೇನ್ ಕೆಲಸ ಅಂದ್ರೆ ಇನ್ಕ್ರೀಸ್ ಮಾಡುವಂಥದ್ದು. ಅಂದ್ರೆ ಇನ್ನೂ ಕೂಡ ಈ ಚಾರ್ಜ್ ಏನಿದೆ ಇದನ್ನ ಇನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡುವಾಗೆ ಮಾಡ್ಕೊಳ್ಳುತ್ತೆ ಅಷ್ಟೇ. ಸೊ thereby it increases. Is that clear to everyone now? Yes, sir. ಅರ್ಥ ಆಗಿದ್ರೆ ಆಗಿದೆ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಅಥವಾ ಎಲ್ಲಿ ಡೌಟ್ಸ್ ಇದೆ ಅದನ್ನಾದ್ರೂ ಹೇಳಿ. Yes, sir. ಓಕೆ. Yes, sir.
So comparing the acidic strength, so most acidic ನಮಗೆ ಯಾವತ್ತು carboxylic acid ಇರುತ್ತೆ. Then comes carbonic acid. After that we have phenols. Then we have water, and at last we have alcohol. So this is acidic order. ಇದನ್ನ ನೆನಪಿಟ್ಟುಕೊಳ್ಳಿ, acidic order will be useful. Sir, ವಾಟರ್ ನ್ಯೂಟ್ರಲ್ ಅಲ್ವಾ? ಯಾವ್ದಪ್ಪ? ವಾಟರ್. ವಾಟರ್ ನ್ಯೂಟ್ರಲ್, ಬಟ್ ಕಂಪ್ಯಾರಿಸನ್ ಮಾಡ್ತಾ ಇದೀವಿ ಇಲ್ಲಿ ಅಸಿಡಿಕ್ ನೇಚರ್. ವಾಟರ್ ನ್ಯೂಟ್ರಲ್ ಮಾಡಿದ್ರು ವಾಟರ್ H+ ಡೊನೇಟ್ ಮಾಡಕ್ ಆಗುತ್ತಾ ಇಲ್ವಾ? ಮಾಡುತ್ತೆ ಸರ್. ಸೊ H+ ಡೊನೇಟ್ ಮಾಡಿದ್ಮೇಲೆ ಅದರಲ್ಲಿ ಅಸಿಡಿಕ್ ನೇಚರ್ ಇದೆ. ನಾವು ಆಸಿಡ್ ಅಂತ ಹೇಳ್ತಾ ಇಲ್ಲ, ಅದನ್ನ ಯಾವ್ದನ್ನು ಆಸಿಡ್ ಅಂತ ಹೇಳ್ತಾ ಇಲ್ಲ. ಕಾರ್ಬೋಕ್ಸಿಲಿಕ್ ಆಸಿಡ್ ಮತ್ತೆ ಕಾರ್ಬೋನಿಕ್ ಆಸಿಡ್ ನ ಇದನ್ನ ನಾವ್ ಎರಡನ್ನ ಆಸಿಡ್ ಅನ್ಬೋದು, ಇವೆರಡನ್ನ. ಬಟ್ ಇದೇನಿದೆ ಈ ಮೂರು, ಇವನ್ನ ನಾವು ಆಸಿಡ್ಸ್ ಅಂತ ಹೇಳಕ್ಕಾಗಲ್ಲ. ದಿ ಎಕ್ಸಿಬಿಟ್ ಅಸಿಡಿಕ್ ನೇಚರ್ ಅಂತ ಹೇಳ್ಬೋದು ಅಷ್ಟೇ. ಅಸಿಡಿಕ್ ನೇಚರ್ ಯಾಕೆ ಎಕ್ಸಿಬಿಟ್ ಮಾಡ್ತಿದೆ ಅನ್ನೋದಕ್ಕೆ ನಮಗೆ ಪ್ರೂಫ್ಗಳು ಸಿಗುತ್ತೆ. ಮೆಟಲ್ ಜೊತೆ ರಿಯಾಕ್ಟ್ ಮಾಡೋಬಹುದು, ಅಥವಾ ವಾಟರ್ ಜೊತೆ ಡಿಸೋಸಿಯೇಟ್ ಮಾಡಿದಾಗ H+ ಅಯಾನ್ ಕೊಡುವಂತದ್ದು ಇರ್ಬೋದು, ಅಥವಾ ವಾಟರ್ ಸೆಲ್ಫೈನೈಸೇಷನ್ ಆಗಿ H+ ಕೊಡುವಂತದ್ದು ಇರ್ಬೋದು. ಸೊ ಈ ಕೇಸಸ್ ಮೇಲೆ ನಾವು ಅಸಿಡಿಕ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಆಸಿಡೇ, ಅದು ವಾಟರ್ ಆಸಿಡೇ, ಆಲ್ಕೋಹಾಲ್ ಆಸಿಡ್ ಅಂತ ಹೇಳಲ್ಲ ನಾವೆಲ್ಲವೇ. ಅದಕ್ಕೆ ಅಸಿಡಿಕ್ ನೇಚರ್ ಇದೆ, ಇಸ್ ಒನ್ ಆಫ್ ದಿಸ್ ಪ್ರಾಪರ್ಟಿ ಅಷ್ಟೇ, ಒನ್ ಆಫ್ ದಿಸ್ ಕೆಮಿಕಲ್ ಪ್ರಾಪರ್ಟಿ ಅಷ್ಟೇ. ಕ್ಲಿಯರ್? Yes, sir. So then after this we'll move on to some of the reactions. Okay, so we have esterification reaction here. So esterification reaction already ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೇಮ್ ಅದೇ ರೀತಿ esterification reaction ಇಲ್ಲೂ ಕೂಡ alcohols and phenol ಕೂಡ react with carboxylic acid and acid chlorides and acid anhydrides forms esters. ಸೇಮ್ ಇಲ್ಲಿ ಅಲ್ಲಿ ಆಲ್ಕೋಹಾಲ್ ತಗೊಂಡಿದ್ದು, ಇಲ್ಲಿ AROH, ಇಲ್ಲಿ AR ಇದೆಯಲ್ಲ, ದಿಸ್ ಅನ್ ಆರೋಮ್ಯಾಟಿಕ್. ಸೊ ಬೆಂಜಿನ್ ರಿಂಗ್ ಗೆ OH ಅಟ್ಯಾಚ್ ಆಗಿರುವಂತದ್ದು, ಮತ್ತೆ ಇಲ್ಲಿ ಅಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್. ಸೊ ಈ ಕಡೆ ಫಿನಾಲ್ ಮತ್ತೆ ಕಾರ್ಬೋಕ್ಸಿಲಿಕ್ ಆಸಿಡ್ ನ ರಿಯಾಕ್ಟ್ ಮಾಡ್ತಾ ಇದೀವಿ. ಸೇಮ್ ಅಲ್ಲಿ ತರನೇ ಪ್ರೋಸೆಸ್ ಆಗುತ್ತೆ. ಕಾನ್ಸಂಟ್ರೇಟ್ H+ ಆಫ್ ಪ್ರೆಸೆನ್ಸ್ ಅಲ್ಲಿ ವಾಟರ್ ರಿಮೂವ್ ಆಗ್ತಾ ಹೋಗುತ್ತೆ. ಸೇಮ್ ಅದೇ ಪ್ರೋಸೆಸ್ ಮಾಡಿದೀವಿ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇಲ್ಲೇ ಇದೆ ನೋಡಿ, ರಿಯಾಕ್ಷನ್ ವಿತ್ ಕಾರ್ಬೋಕ್ಸಿಲಿಕ್ ಆಸಿಡ್. ಆಸಿಡ್ when acid anhydride is carried out in the presence of small amount of concentrated sulfuric acid. ವಾಟರ್ ನ ರಿಮೂವ್ ಮಾಡ್ಬೇಕಂತ ಅಲ್ಲೂ ಹೇಳಿದ್ವಿ, ರಿವರ್ಸಿಬಲ್ ಆಗೋದ್ರಿಂದ. ಆಸಿಡ್ ಕ್ಲೋರೈಡ್ಸ್ ಏನಾದ್ರು ತಗೊಂಡ್ರೆ, ಅಸೈಲ್ ಕ್ಲೋರೈಡ್ಸ್, ಸೊ ಅಸೈಲ್ ಕ್ಲೋರೈಡ್ಸ್ ಏನಾದ್ರು ತಗೊಂಡ್ರೆ ನಾವಲ್ಲಿ ಅದು ಸಿನ್ಸ್ ಅದೇ ಆಸಿಡ್ ಆಗಿರೋದ್ರಿಂದ ಬೇಸ್ ನ ಯೂಸ್ ಮಾಡ್ತೀವಿ ಟು ನ್ಯೂಟ್ರಲೈಸ್ ದ HCl. ಸೊ ಡ್ಯೂರಿಂಗ್ ದ ರಿಯಾಕ್ಷನ್ ಇದೆಲ್ಲ ಮಾಡ್ತೀನಿ ರಿಯಾಕ್ಷನ್, ಬಟ್ ಜಸ್ಟ್ ವಿಲ್ ಹ್ಯಾವ್ ದ ಪಾಯಿಂಟ್ಸ್ ಫಸ್ಟ್. Presence of base pyridine, so as to neutralize the HCl. Okay, then it shifts the equilibrium to the right hand side. The introduction of acetyl group, alcohol is called acylation. So ಅದೆಲ್ಲ explain ಮಾಡ್ತೀನಿ ಈಗ points. So this will after later. Okay, so we'll check some of the esterification reactions here. So ಅದರಲ್ಲಿ ಫಸ್ಟ್ ಇದೆ
Formation of phenyl esters. Formation of phenyl esters. Phenyl esters. So here we are going to take phenol. Phenol ತಗೋತಿದ್ದೀವಿ. So ಈ phenol ನ we are going to react with acid chloride ಅಥವಾ acyl chloride ಅಂತ ತಗೋಬಹುದು. So that is CH3 C double bond O Cl. This is acyl chloride. So acyl chloride ಅಂತ ಇರೋದ್ರಿಂದ ನಾವು ಇದನ್ನ in the presence of base ಮಾಡ್ತೀವಿ. pyridine. This is a base here. ಅಥವಾ ಬೇಸಿಕ್ ಮೀಡಿಯಂ ಅಲ್ಲಿ ರಿಯಾಕ್ಷನ್ ಕ್ಯಾರಿ ಆಗುತ್ತೆ. ಸೊ ಈ ಸಿ ಮತ್ತೆ ಈ ಕಾರ್ಬನ್ ಮತ್ತೆ ಈ Cl ಮಧ್ಯೆ ಬಾಂಡ್ ಬ್ರೇಕಿಂಗ್ ಆಗುತ್ತೆ ಈ ಜಾಗದಲ್ಲಿ. ಮತ್ತೆ O ಮತ್ತೆ H ಮಧ್ಯನೂ ಬಾಂಡ್ ಬ್ರೇಕಿಂಗ್ ಆಗುತ್ತೆ. ಸೊ ದಟ್ ಐ ವಿಲ್ ಶೋ ಲೈಕ್ ಇದು O ಮತ್ತೆ H ಆದ್ರೆ ಇಲ್ಲೂ ಬಾಂಡ್ ಬ್ರೇಕ್ ಆಗುತ್ತೆ. So Cl gets minus and this gets positive, O gets minus and this gets positive. So as a result, the product is going to be, so O get C double bond O, CH3 ಬಂದು ಅಟ್ಯಾಚ್ ಆಗುತ್ತೆ, ಪ್ಲಸ್ HCl ಏನಿದೆ ಫಾರ್ಮೇಶನ್. ಸೊ ಎಸ್ಟರ್ ನಮ್ಗೆ ಗೊತ್ತೇ ಇದೆ. Ester is nothing but R C double bond O O R dash. So ಇದಿರಬೇಕು. ಓಕೆ, ಸೊ ಈ ಕಡೆ ಏನಿದೆ ನಾಮೆನ್ಕ್ಲೇಚರ್ ನೋಡೋದಾದ್ರೆ ಈ ಕಡೆ ಆಲ್ಕೈಲ್ ಅಂತ ತಗೋತೀವಿ. ಅಂಡ್ ಅಂದ್ರೆ ಆಕ್ಸಿಜನ್ಗೆ ಅಟ್ಯಾಚ್ ಆಗಿರುವಂತದ್ದು. ಆಕ್ಸಿಜನ್ಗೆ ಯಾವ ಅರೋಮ್ಯಾಟಿಕ್ ಕಾಂಪೌಂಡ್ ಅಟ್ಯಾಚ್ ಆಗಿರುತ್ತೆ ಅದು ಆಲ್ಕೈಲ್ ಅಂತ ಆಗುತ್ತೆ. ನೆಕ್ಸ್ಟ್ ಇಷ್ಟು ಗ್ರೂಪ್ ನ ನಾವು ಆಲ್ಕನೋಯೇಟ್ ಅಂತ ತಗೋತೀವಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಆಲ್ಕನೋಯೇಟ್. ಎಷ್ಟನ್ನ ನಾಮೆನ್ಕ್ಲೇಚರ್ ಮಾಡ್ಬೇಕಾದ್ರೆ ಈ ತರ ತಗೋತೀವಿ. ಸೊ ಆಕ್ಸಿಜನ್ಗೆ ಅಟ್ಯಾಚ್ ಆಗಿರುವಂತದ್ದು ಇದು ಆರೋಮ್ಯಾಟಿಕ್ ಈ ಕಾಂಪೌಂಡ್ ಆರ್, ಮತ್ತೆ O C ಡಬಲ್ ಬಾಂಡ್ O R. ಸೊ ಎಸ್ಟರ್ ಫಾರ್ಮೇಶನ್ ಎಲ್ಲ ಇದೆ, ಇದು ನೋಡಿ ಎಸ್ಟರ್ ಟೈಪ್ ಎಲ್ಲ ಇದೆ, ನೀವು ಇದು ನೋಡ್ಬೋದು. ಸೊ ಆಕ್ಸಿಜನ್ಗೆ ಅಟ್ಯಾಚ್ ಆಗಿದೆ R ಡ್ಯಾಶ್, ಇದು ಬೆನ್ಸಿನ್ ರಿಂಗ್, ಮತ್ತೆ O ಮಧ್ಯ C ಡಬಲ್ ಬಾಂಡ್ O ಇದೆ, ಇಲ್ಲೂ C ಡಬಲ್ ಬಾಂಡ್ O ಇದೆ, ಮತ್ತೆ R ಜಾಗದಲ್ಲಿ CH3. ಓಕೆ, ಸೊ ಆಲ್ಕೈಲ್ ಗ್ರೂಪ್ ಜಾಗದಲ್ಲಿ ಇಲ್ಲಿ ನಮ್ಗೆ ಬೆನ್ಸಿನ್ ಇದೆ. ಸೊ ಬೆನ್ಸಿನ್ ಇಲ್ಲಿ ನಮ್ಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗೋದ್ರಿಂದ ಬೆನ್ಸಿನ್ ನಾವು ಫಿನೈಲ್ ಅಂತ ಕರಿತೀವಿ. ಸೊ ಫಿನೈಲ್ ಅಗೇನ್ ಆಲ್ಕನೋಯೇಟ್ ಅಂತ ತಗೊಂಡಾಗ ಆಲ್ಕನೋಯೇಟ್ ಜಾಗದಲ್ಲಿ 2 ಕಾರ್ಬನ್ ಇದೆ. ಸೊ ಈ ಜಾಗದಲ್ಲಿ ಇಲ್ಲಿ 2 ಕಾರ್ಬನ್ ಇರೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಬಿ ಎಥನೋಯೇಟ್. ಎಥನೋಯೇಟ್ ಆಗುತ್ತೆ. ರಿಯಾಕ್ಷನ್ ಅರ್ಥ ಆಗಿದೆಯಾ ನೋಡಿ. ಸೊ ಫಿನೈಲ್ ಎಥನೋಯೇಟ್ ನ ಫಾರ್ಮೇಶನ್ ಮಾಡುತ್ತೆ. when you react phenol with the acyl chloride ಅಥವಾ acyl halides ಅಥವಾ acid halides ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಫಿನೈಲ್ ಎಥನೋಯೇಟ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಇಸ್ ಅ ಫಿನೈಲ್ ಎಸ್ಟರ್. ಸೊ ಬೆನ್ಸಿನ್ ರಿಂಗ್ ಯಾವತ್ತೂ ಸಬ್ಸ್ಟಿಟ್ಯೂಯೆಂಟ್ ಆದಾಗ ಅದು ಫಿನೈಲ್ ಆಗುತ್ತೆ. ಅರ್ಥ ಆಗಿದೆಯಾ? Similarly, again we'll react phenol with the acid anhydride. Acid anhydride ಜೊತೆ ರಿಯಾಕ್ಟ್ ಮಾಡ್ತೀವಿ ನೋಡಿ. acid anhydride ಫಾರ್ಮುಲಾ very simple. So this is acid anhydride. ಸೊ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಈ ಬಾಂಡ್ ಆದ್ರೂ ಬ್ರೇಕ್ ಆಗ್ಬೋದು, ಈ ಬಾಂಡ್ ಆದ್ರೂ ಬ್ರೇಕ್ ಆಗ್ಬೋದು. ಯಾವ್ದಾದ್ರು ಒಂದು ಬಾಂಡ್ ನ ಬ್ರೇಕ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಫಾಲೋಸ್ ದ ಸೇಮ್ ಪಿರಿಡಿನ್ ಬೇಸ್ ಆಸಿಡ್ ಅನಹೈಡ್ರೈಡ್ ಆಗಿರೋದ್ರಿಂದ ಪಿರಿಡಿನ್ ಬೇಸ್ ಅಲ್ಲೇ ಆಗುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಮಾತ್ರ ಬ್ರೇಕ್ ಆದ್ರೆ ಸೊ ಇದಕ್ಕೆ ಪಾಸಿಟಿವ್ ಬರುತ್ತೆ, ಇದಕ್ಕೆ ನೆಗೆಟಿವ್ ಬರುತ್ತೆ. ಅಗೇನ್ ಏನಾಗುತ್ತೆ, we are going to get C double bond O CH3 plus CH3 COO
ಅಸಿಟಿಕ್ ಆಸಿಡ್ ಬರುತ್ತೆ. Okay, take a screenshot of this. ಇಲ್ಲಾಂದ್ರೆ ಬೇಗ ಬರ್ಕೊಳ್ಳಿ. The class will log out. You can re-log in again. Okay, so this is when you take acid anhydride. So acid anhydride ಮತ್ತೆ ಅಸೈಲ್ ಹ್ಯಾಲೈಡ್ ನ ತಗೊಂಡಾಗ you are going to get phenyl ethanate. ಪ್ರಾಡಕ್ಟ್ ಎರಡು ಕೇಸಲ್ಲೂ